ಹಾಯ್ ಅಸ್ಲಾಮ್ ವಲೈಕುಮ್. ಎಲ್ಲರಿಗೆ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈಗ ನಾನು ಸೂರ್ಣಕಂಡೆ ಸೂರ್ಣಕಂಡೆ ತಗೊಂಡಿದ್ದೀನಿ. ಅದನ್ನು ಸಿಪ್ಪೆ ತೆಗೆದು ಒಳ್ಳೆ ರೀತಿಯಲ್ಲಿ ಚಿಕ್ಕ ಚಿಕ್ಕ ಕಟ್ ಮಾಡ್ತಾಯಿದ್ದೀನಿ. ಈಗ ನಾನು ತೊಳೆದ್ರೆ ಕೈ ತುರಿಕೆ ಬರ್ತದೆ. ಆಮೇಲೆ ತೊಳೆದು ಹಾಕ್ತಾಯಿದ್ದೀನಿ. ಈಗ ಒಂದು ಬಾಣಲೆ ತೆಗೆದು ಒಂದು ಕಂಡೆ ನೀರುಳ್ಳಿ ಚಿಕ್ಕ ಚಿಕ್ಕದು ಕಟ್ ಮಾಡಿ, ಒಂದು ಸ್ಪೂನಷ್ಟು ಆಯಿಲ್ ಹಾಕಿ, ಒಂದು ಟೊಮೆಟೊ ಚಿಕ್ಕ ಚಿಕ್ಕದು ಕಟ್ ಮಾಡಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಅರಿಶಿಣ, ಒಂದು ಸ್ಪೂನು ಮೆಣಸಿನ ಹುಡಿ ಹಾಕಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಬೇಕು. ಒಂದು ಅರ್ಧ ಸ್ಪೂನು ಉಪ್ಪು ಹಾಕಿದರೆ ಸಾಕು. ಅರ್ಧ ಗ್ಲಾಸ್ ನೀರು ಹಾಕಿ ಒಳ್ಳೆ ರೀತಿಯಲ್ಲಿ ಕುದಿದು ಬಂದಮೇಲೆ ಸೂರ್ಣಕಂಡೆ ತೊಳೆದು ಅದಕ್ಕೆ ಹಾಕ್ತಾಯಿದ್ದೇನೆ. ನೀರು ಕುದಿದ ಮೇಲೆ ಕೈಯೇನು ಅಷ್ಟೇನು ಅರ್ಜೆಂಟಲ್ಲಿ ನಾವು ತೊಳೆದು ಹಾಕಿದರೆ ನಾವು ಕೈ ತುರಿಕೆ ಬರಲ್ಲ. ಅಷ್ಟೊತ್ತಿಗೆ ಇದೊಂದು ಪಾತ್ರೆಗೆ ಒಂದು ಸ್ಪೂನಷ್ಟು ಆಯಿಲ್ ಹಾಕಿ, ಅದಕ್ಕೆ ಒಂದು ಸ್ಪೂನು ಸಾಸಿವೆ ಹಾಕಿ, 4 ಬೆಳ್ಳುಳ್ಳಿ ಹಾಕಿ, ಒಂದು ಸ್ವಲ್ಪ ಕರಿ ಲೀವ್ಸ್ ಹಾಕಿ ಅದನ್ನು ಅಲ್ಲಿ ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನೋಡುವಾಗ ನಮ್ಮದು ಸೂರ್ಣಕಂಡೆ ಪಲ್ಯ ರೆಡಿ ಆಯಿತು. ಅದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ ಒಗ್ಗರಣೆ ನಾನು ಅಷ್ಟೊತ್ತಿಗೆ ರೆಡಿಯಾಗಿಟ್ಟಿದ್ದೆ, ಅದು ಒಗ್ಗರಣೆ ಅದಕ್ಕೆ ಹಾಕ್ತಾಯಿದ್ದೀನಿ. ಈಗ ನನ್ನದು ಪಲ್ಯ ರೆಡಿ ಆಯಿತು. ಇದೊಂದು ರಾಮಬಾಣ ಅಂತಲೇ ಹೇಳ್ಬೋದು. ನಮಗೆ ಆಪ್ರೇಷನ್ ಆದವರಿಗೆ, ಗಾಯ ಆದವರಿಗೆ ಎಲ್ಲರಿಗೂ ಅದು ಕೊಡ್ಬೋದು. ಇದು ಡಾಕ್ಟ್ರನವರು ಹೇಳ್ತಾರೆ, ಅದು ನೀವು ಕೊಡಿ, ಸೂರ್ಣಕಂಡೆದು ಪಲ್ಯ ಮಾಡಿ ಕೊಡಿ ಅಂತ. ಇದು ನೋಡಿ ಟ್ರೈ ಮಾಡಿ, ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.